ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಶೇರ್ ಟ್ರೇಡರ್ ಕನ್ನಡ. ಇವತ್ತು ಸೆನ್ಸೆಕ್ಸ್ 123 ಪಾಯಿಂಟ್ಸ್ ಗೈನ್ ಆಗಿ 62,027 ನಲ್ಲಿ ಕ್ಲೋಸ್ ಆದರೆ ನಿಫ್ಟಿ 17 ಪಾಯಿಂಟ್ಸ್ ಗೈನ್ ಆಗಿ 18,314 ನಲ್ಲಿ ಕ್ಲೋಸ್ ಆಗಿದೆ. ವೆರಸ್ ಬ್ಯಾಂಕ್ ನಿಫ್ಟಿ 318 ಪಾಯಿಂಟ್ಸ್ ಗೈನ್ ಆಗಿ 43,793 ನಲ್ಲಿ ಕ್ಲೋಸ್ ಆಗಿದೆ. ಇವತ್ತು ಎಫ್ಐಸ್ ಇಂಡಿಯನ್ ಈಕ್ವಿಟಿ ಮಾರ್ಕೆಟ್ ಅಲ್ಲಿ 1014 ಕ್ರೋರ್ಸ್ ಬೈ ಮಾಡಿದ್ರೆ ಡಿಐಸ್ 922 ಕ್ರೋರ್ಸ್ ಸೆಲ್ ಮಾಡಿದ್ದಾರೆ. ಇವತ್ತಿನ ಮಾರ್ಕೆಟ್ ಒಂದು ಆಕ್ಟಿವಿಟಿ ಓಪನಿಂಗ್ ಲಿಟಲ್ ಗ್ಯಾಪ್ ಡೌನ್ ಅಂಡ್ ಅಲ್ಲಿಂದಾನು ಫಸ್ಟ್ ಅವರ್ ನಲ್ಲಿ ಬರ್ತಿರುವಂತ ಸೆಲ್ಲಿಂಗು ಆಲ್ಮೋಸ್ಟ್ 945 ಅರೌಂಡ್ ಇಂದ ಮಾರ್ಕೆಟ್ ಯಾವ ಲೆವೆಲ್ಗಾದ್ರೆ ಡೌನ್ಗೆ ಹೋಗಿದೆ ಅಲ್ವಾ, ಅಲ್ಲಿಂದ ಕಂಟಿನ್ಯೂಸ್ಲಿ ರ್ಯಾಲಿ ಆಗ್ತಾ ನಿಫ್ಟಿ ಒಂದು 150 ಪಾಯಿಂಟ್ಸ್, ಬ್ಯಾಂಕ್ ನಿಫ್ಟಿ 530 ಪಾಯಿಂಟ್ಸ್ ಹತ್ರ ಫ್ರಮ್ ಲೋ ಲೆವೆಲ್ಸ್ ಇಂದ ಇವತ್ತು ಮಾರ್ಕೆಟ್ ರಿಕವರಿ ಆಗಿದೆ. ಬ್ಯಾಂಕ್ ನಿಫ್ಟಿ ಹೋಗಿರೋಂಥ ಲೋ ನಾವು ಗಮನಿಸಿದ್ರೆ ನಿನ್ನೆ 15 ಮಿನಿಟ್ಸ್ ಕ್ಯಾಂಡಲ್ ಅದಕ್ಕೆ ಮುಂಚೆಯಿಂದನೂ ಇರುವಂಥ ಇಂಪಾರ್ಟೆಂಟ್ ಸಪೋರ್ಟ್ ಇದೆ ಅಲ್ವಾ, ಆ ಲೆವೆಲ್ ಎಕ್ಸಾಕ್ಟ್ಲಿ ಆ ಲೆವೆಲ್ ಹತ್ರದಿಂದ ಸಪೋರ್ಟ್ ತಗೊಂಡು ಫಸ್ಟ್ ರೆಸಿಸ್ಟೆಂಟ್ ಹತ್ರ ಕನ್ಸಾಲ್ಟೇಷನ್ ಒನ್ಸ್ ಅದು ಬ್ರೇಕ್ ಆದ್ಮೇಲೆ ಸೆಕೆಂಡ್ ರೆಸಿಸ್ಟೆಂಟ್ ಹತ್ರ ಮಾರ್ಕೆಟ್ ಕನ್ಸಾಲ್ಟೇಟ್ ಆಗ್ತಾ ಬ್ಯಾಂಕ್ ನಿಫ್ಟಿನಲ್ಲಿ ಒಂದು ಸ್ಟೇಬಲ್ ಅಂಡ್ ಸ್ಟಡಿ ಪಾಸಿಟಿವ್ ಪರ್ಫಾರ್ಮೆನ್ಸು ಇವತ್ತು ಈಕ್ವಿಟಿ ಮಾರ್ಕೆಟ್ ಅಲ್ಲಿ ಕಾಣಿಸಿದೆ. ಅಂಡ್ ಈ ಎಂಟೈರ್ ವೀಕ್ ಅಲ್ಲಿ ಬೆಸ್ಟ್ ಆಗಿ ಪರ್ಫಾರ್ಮ್ ಮಾಡಿರೋ ಇಂಡೆಕ್ಸ್ ಯಾವ್ದಂದ್ರೆ ಆಟೋ ಇಂಡೆಕ್ಸ್, ಅದಾದ್ಮೇಲೆ ಬ್ಯಾಂಕ್ ನಿಫ್ಟಿ ಅಂಡ್ ರಿಯಾಲಿಟಿ ಇಂಡೆಕ್ಸ್. ಇವೇ ಸ್ಟಾಕ್ಸ್ ಇವತ್ತು ನಮಗೆ ಬೆಟರ್ ಆಗಿ ಪರ್ಫಾರ್ಮ್ ಮಾಡಿವೆ. ಪರ್ಟಿಕ್ಯುಲರ್ಲಿ ಆಟೋ ಅಂಡ್ ಬ್ಯಾಂಕಿಂಗ್ ಸ್ಟಾಕ್ಸ್ ಅಲ್ಲಿರುವಂತ ಇಂಪಾರ್ಟೆಂಟ್ ಅಪ್ಡೇಟ್ಸ್ ಮಾತಾಡ್ಕೊಂಡ್ರೆ ನಾಳೆ ನಮಗೆ ಕರ್ನಾಟಕ ಎಲೆಕ್ಷನ್ ರಿಲೇಟೆಡ್ ಆಗಿ ಫೈನಲ್ ಔಟ್ಕಮ್, ಅಫಿಷಿಯಲ್ ಔಟ್ಕಮ್ ಅಂತೂ ಬರುತ್ತೆ. ಬಟ್ ಮಾರ್ಕೆಟ್ ಕರ್ನಾಟಕ ಎಲೆಕ್ಷನ್ ಅಷ್ಟೊಂದು ಸೀರಿಯಸ್ ಆಗಿ ತಗೊಂಡಿರೋ ತರ ಕಾಣಿಸ್ತಿಲ್ಲ. ಬಿಕಾಸ್ ಸ್ಟೇಟ್ ಎಲೆಕ್ಷನ್ಸ್ ರಿಲೇಟೆಡ್ ಆಗಿ ರೀಸೆಂಟ್ ಆಗಿ ಬಂದಿರುವಂತ ಎಕ್ಸಿಟ್ ಪೋಲ್ಸ್ ನಂಬರ್ಸ್ಗೆ ಮಾರ್ಕೆಟ್ ರಿಯಾಕ್ಟ್ ಆಗಲಿಲ್ಲ. ಅದರಿಂದ ಮೋಸ್ಟ್ಲಿ ಬರುವಂತ ಔಟ್ಕಮ್ ಒಂದು ವೇಳೆ ಅದು ಕಾಂಗ್ರೆಸ್ ಸೈಡ್ ಇದ್ರೂ ಆರ್ ಬಿಜೆಪಿ ಸೈಡ್ ಇದ್ರೂ ಸ್ಟೇಟ್ ಎಲೆಕ್ಷನ್ಸ್ ರಿಲೇಟೆಡ್ ಆಗಿ ಇರೋ ಕಾರಣವಾಗಿ ಬಿಗ್ ಇಂಪ್ಯಾಕ್ಟ್ ಮಾರ್ಕೆಟ್ ಅಲ್ಲಿ ಕಾಣಿಸದೇ ಇರಬಹುದು. ಬಟ್ ಎನಿವೇ ನಾಳೆ ಬರುವಂತ ಕರ್ನಾಟಕ ಎಲೆಕ್ಷನ್ಸ್ ಪೊಲಿಟಿಕಲ್ ಆಗಂತೂ ಒಂದು ಬಿಗ್ ಡಿಸ್ಕಷನ್ ಎಂಟೈರ್ ಇಂಡಿಯಾ ವೈಡ್ ಅಂತೂ ಸ್ಪ್ರೆಡ್ ಮಾಡುತ್ತೆ. ಅಂಡ್ US ಅಲ್ಲಿರುವಂತ ಒನ್ ಆಫ್ ದಿ ಟಾಪ್ ರೀಜನಲ್ ಬ್ಯಾಂಕ್ ಆಗಿರುವಂತ ಪ್ಯಾಕ್ ವೆಸ್ಟ್ ಅವರು ನಿನ್ನೆ ಕೊಡ್ತಿರುವಂತ ಅಪ್ಡೇಟ್ ಪ್ರಕಾರ ಕೇವಲ ಒಂದು ವೀಕ್ ಅಲ್ಲಿ ಮೇ 5 ಇಂದ ಆ ಟೈಮ್ ಇಂದ ಒಂದು ವೀಕ್ ನಲ್ಲಿ ನಿಯರ್ಲಿ 9.5% ಹತ್ರ ಡಿಪಾಸಿಟ್ಸ್ ನ ಇವರು ಬ್ಯಾಂಕ್ ಇಂದ ಹೋಗಿರೋ ತರ ಒಂದು ಜಸ್ಟ್ ಒಂದು ವೀಕ್ ಅದು ಈಗ ರೀಸೆಂಟ್ ವೀಕ್ ನಲ್ಲಿ 9.5% ಡಿಪಾಸಿಟ್ ಫಾಲ್ ಆಗ್ತಾ ಇದ್ರೆ ಬೇರೆ ರೀಜನಲ್ ಬ್ಯಾಂಕ್ಸ್ ನಲ್ಲೂ ಯಾವ ತರ ಇಂಪ್ಯಾಕ್ಟ್ ಇರಬಹುದು ಈ ಪರ್ಟಿಕ್ಯುಲರ್ ಸ್ಟಾಕ್ಸ್ ಅಂಡ್ ಬೇರೆ ರೀಜನಲ್ ಬ್ಯಾಂಕ್ಸ್ ರಿಲೇಟೆಡ್ ಆಗಿ ಸ್ಟಾಕ್ಸ್ ನಲ್ಲೂ ಫಾಲ್ ಕಾಣಿಸಿದೆ. ಬಟ್ ನಮ್ಮ ಮಾರ್ಕೆಟ್ ರಿಲೇಟೆಡ್ ಆಗಿ ರೀಸೆಂಟ್ ಟೈಮ್ಸ್ ಅಲ್ಲಿ ಕಾನ್ಸ್ಟೆಂಟ್ ಆಗಿ ನಾವು ಮಾತಾಡ್ಕೊಂತಿರೋದು ಮಾರ್ಕೆಟ್ ಇಂಪಾರ್ಟೆಂಟ್ ಲೆವೆಲ್ಸ್ ಅಬೋವ್ ಇದೆ. ಅಂಡ್ ಮಾರ್ಕೆಟ್ ರಿಲೇಟೆಡ್ ಆಗಿ ಲೆವೆಲ್ಸ್ ಅಬೋವ್ ಇರೋವರೆಗೂ ನಾನು ಪರ್ಸನಲಿ ಬುಲ್ಲಿಶ್ ವ್ಯೂನೇ ಕ್ಯಾರಿ ಮಾಡ್ತಿದ್ದೀನಿ ಅಂತ ಸ್ಟಿಲ್ ಈಗ ಅದೇ ವ್ಯೂನೇ ಮಾರ್ಕೆಟ್ ನಲ್ಲಿ ಕ್ಯಾರಿ ಮಾಡ್ತಿದ್ದೀನಿ. ಲಾಸ್ಟ್ ವೀಕ್ ಪರ್ಟಿಕ್ಯುಲರ್ಲಿ ಗಮನಿಸಿದ್ರೆ ಮೇ 8ನ ಕ್ಲೋಸಿಂಗ್ ನೋಡಿದ್ರೆ ನಿಫ್ಟಿ ರಿಲೇಟೆಡ್ ಆಗಿ 18,260 ಅರೌಂಡ್ ಇತ್ತು. ಈವನ್ ರೀಸೆಂಟ್ಲಿ ಮೇ 11th ನಿನ್ನೆ ಕ್ಲೋಸಿಂಗ್ ನೋಡಿದ್ರು ನಾವು 18,290 ಅರೌಂಡ್ ಇದೆ ಅಲ್ವಾ. ಸೊ ಲಾಸ್ಟ್ ಫ್ಯೂ ಡೇಸ್ ಇಂದ ಮಾರ್ಕೆಟ್ ಯಾವ ಕಡೆ ಹೋದ್ರು 18,300 ಝೋನ್ ಹತ್ರನೇ ಮಾರ್ಕೆಟ್ ಕ್ಲೋಸ್ ಆಗ್ತಾ ಇವತ್ತಂತೂ ಅಟ್ಲೀಸ್ಟ್ 18,300 ಅಬೋವ್ ಮಾರ್ಕೆಟ್ ಒಂದು ಕ್ಲೋಸಿಂಗ್ ಅಂತೂ ಮಾಡಿದೆ. ಪರ್ಟಿಕ್ಯುಲರ್ಲಿ ನಿಫ್ಟಿಗಂದ್ರೆ ಬ್ಯಾಂಕ್ ನಿಫ್ಟಿನಲ್ಲಿ ಒಂದು ಸಿಗ್ನಿಫಿಕೆಂಟ್ ಸ್ಟ್ರೆಂತ್ ಆಫ್ಟರ್ ಫಾಲ್ ಫಸ್ಟ್ 13 ಮಿನಿಟ್ಸ್ ಫಾಲ್ ಆದ್ಮೇಲೆ ಒಂದು ಸಿಗ್ನಿಫಿಕೆಂಟ್ ಪರ್ಫಾರ್ಮೆನ್ಸ್ ಕಂಪೇರ್ಡ್ ವಿತ್ ನಿಫ್ಟಿ ಬ್ಯಾಂಕಿಂಗ್ ಸ್ಟಾಕ್ಸ್ ಅಲ್ಲಿ ಕಾಣಿಸಿದೆ. ಅಂಡ್ FIDI ಡೇಟಾ ಮಾತಾಡ್ಕೊಂಡ್ರೆ ರೀಸೆಂಟ್ ಟೈಮ್ಸ್ ಅಲ್ಲಿ ಆಲ್ಮೋಸ್ಟ್ ಎಫ್ಐಸ್ ಇಂಡಿಯನ್ ಈಕ್ವಿಟಿ ಮಾರ್ಕೆಟ್ ರಿಲೇಟೆಡ್ ಆಗಿ ಪಾಸಿಟಿವ್ ಆಗೇ ಇದ್ದಾರೆ. ಅಂಡ್ ಪ್ರೆಸೆಂಟ್ ಎಫ್ಐಸ್ ಒಂದು ಶಾರ್ಟ್ಸ್ 53% ಅರೌಂಡ್ ಆಗಿದ್ರೆ ಅಂಡ್ ಇವನ್ PCR ರೀಸೆಂಟ್ ಟೈಮ್ಸ್ ಅಲ್ಲಿ ಓವರ್ ಆಗಿ 1.3 ಇವನ್ 1.3 ಅಂದ್ರೆ ಅಬೋನು ಹೋಗಿದೆ ಅಲ್ವಾ. ಮೀನ್ಸ್ ಟೂ ಮಚ್ ಬುಲ್ಲಿಶ್ ಆಗಿ ಮಾರ್ಕೆಟ್ ಅಲ್ಲಿ ಆಕ್ಟಿವಿಟಿ ಇದೆ ಅನ್ನೋ ಹತ್ರ ಈಗ ಅದನ್ನ ಸ್ವಲ್ಪ ಕೂಲ್ ಆಫ್ ಆಗ್ತಾ ಈಗ 1.1 ಅರೌಂಡ್ ಅಂತೂ PCR ಮೂವ್ ಆಗಿದೆ. ಮೀನ್ಸ್ ನೆಟ್ ಟು ನೆಟ್ ಓವರ್ ಆಲ್ ಮಾರ್ಕೆಟ್ ರಿಲೇಟೆಡ್ ಆಗಿ ಡೇಟಾ ಪಾಸಿಟಿವ್ ಆಗೇ ಇದೆ. ಅಂಡ್ ಇವನ್ MSCI ರಿಲೇಟೆಡ್ ಆಗಿನೂ ಇರುವಂತ ರೀಬ್ಯಾಲೆನ್ಸಿಂಗ್ ಡೇಟಾ ನೀವು ಇಲ್ಲಿ ಸ್ಕ್ರೀನ್ ಮೇಲೆ ಗಮನಿಸಬಹುದು. ಯಾವ್ಯಾವ ಸ್ಟಾಕ್ಸ್ ರಿಲೇಟೆಡ್ ಆಗಿ MSCI ಇಂಡಿಯಾ ಇಂಡೆಕ್ಸ್ ರಿಲೇಟೆಡ್ ಆಗಿ ವೆಯ್ಟೇಜ್ ಬೆಳೆದಿದೆ ಅನ್ನಂತು. ಅಂಡ್ ಪ್ರೀವಿಯಸ್ಲಿ ಡೆಟ್ ಸೀಲಿಂಗ್ ರಿಲೇಟೆಡ್ ಆಗಿ ಜನತ್ ಎಲ್ಲನ್ ಅವ್ರು ಮಾಡಿರುವಂತ ಕಮೆಂಟ್ಸ್ ಬಗ್ಗೆನೂ ನಾವು ಮಾತಾಡ್ಕೊಂಡಿದ್ವಿ ಅಲ್ವಾ ಮೊನ್ನೆ ವಿಡಿಯೋದಲ್ಲಿ. ಜೂನ್ 1 ವರೆಗೂ ಈಗ US ಟೈಮ್ ಇದೆ. ಪ್ರೆಸೆಂಟ್ ಇರುವಂತ ಗವರ್ಮೆಂಟ್ ಕಾಂಗ್ರೆಸ್ ಅವರು ಸೇರಿ ಈ ಡೆಟ್ ಸೀಲಿಂಗ್ ನ ಜಾಸ್ತಿ ಮಾಡೋದಕ್ಕೆ ಅದ್ರ ರಿಲೇಟೆಡ್ ಆಗಿ ನಡಿಬೇಕಾಗಿರುವಂತ ಮೀಟಿಂಗು ನೆಕ್ಸ್ಟ್ ವೀಕ್ಗೆ ಪೋಸ್ಟ್ಪೋನ್ ಆಗಿದೆ ಅನ್ನೋ ತರ ಗ್ಲೋಬಲ್ ಆಗಿ ಅಪ್ಡೇಟ್ಸ್ ಅಂತೂ ಕಾಣಿಸ್ತಾ ಇದೆ. ಪ್ರೀವಿಯಸ್ಲಿನೂ ಈ ತರ ಸಿಚುವೇಶನ್ಸ್ ತುಂಬಾ ಸಲ ಕ್ರಿಯೇಟ್ ಆಗಿದೆ. ಅಂಡ್ ಆ ತರ ಕ್ರಿಯೇಟ್ ಆದ ಪ್ರತಿ ಸಲಿನೂ ಲಾಸ್ಟ್ ವರೆಗೂ ವೆಯ್ಟ್ ಮಾಡ್ತಾ ಲಾಸ್ಟ್ ನಲ್ಲಿ ಡೆಟ್ ಸೀಲಿಂಗ್ ಲಿಮಿಟ್ ನ ಜಾಸ್ತಿ ಮಾಡುವಂತ ಪ್ರಯತ್ನ ಮಾಡ್ತಿರ್ತಾರೆ. ಮತ್ತೆ ನೋಡಬೇಕು ಈ ಸಲಿ ಡೆಟ್ ಸೀಲಿಂಗ್ ನ ಲಿಮಿಟ್ಸ್ ಎಲ್ಲಿವರೆಗೂ ಡ್ರ್ಯಾಗ್ ಮಾಡ್ತಾರೆ ಅಂತ. ಜೂನ್ 1 ಇವರಿಗೆ ಡೆಡ್ ಲೈನ್, ಅಲ್ಲಿಗೆ ಗವರ್ಮೆಂಟ್ ರಿಲೇಟೆಡ್ ಆಗಿರುವಂತ ಲಿಕ್ವಿಡಿಟಿ ಎಕ್ಸಾಸ್ಟ್ ಆಗತ್ತೆ. ಅಂಡ್ ಇವನ್ ಮೆಟಲ್ ಸ್ಟಾಕ್ಸ್ ನೀವು ಗಮನಿಸಿದ್ರೆ ತುಂಬಾ ಜಾಸ್ತಿ ಫಾಲ್ ಆಗಿರೋ ತರ ಕಾಣಿಸತ್ತಲ್ವಾ. ಮೆಟಲ್ ಸ್ಟಾಕ್ಸ್ ಎಲ್ಲಾದ್ರಲ್ಲೂ ಅದರ ರಿಲೇಟೆಡ್ ಆಗಿ ಅಪ್ಡೇಟ್ಸ್ ನಾವು ಮಾತಾಡ್ಕೊಂಡ್ರೆ ಡಾಲರ್ ಸ್ಟ್ರೆಂಥನ್ ಆದಾಗ ಕಮಾಡಿಟೀಸ್ಗೆ ನೆಗೆಟಿವ್ ಅಂತ. ಪ್ರೆಸೆಂಟ್ ಡಾಲರ್ ಇಂಡೆಕ್ಸ್ ಆಲ್ಮೋಸ್ಟ್ 102 ಹತ್ರ ಇದೆ. ರೀಸೆಂಟ್ ಟೈಮ್ಸ್ ಅಲ್ಲಿ ಕರೆಕ್ಟ್ ಆಗ್ತಾ ಈಗ ಸ್ಟೇಬಲ್ ಆಗಿರ್ತಾ ಇರೋದು. ಅಂಡ್ ಇವನ್ ಪ್ರೊಡ್ಯೂಸರ್ ಪ್ರೈಸ್ ಇನ್ಫ್ಲೇಷನ್ ಚೈನಾ ರಿಲೇಟೆಡ್ ಆಗಿ ಬರ್ತಿರುವಂತ ಡೇಟಾ ವೀಕ್ ಆಗಿದೆ. ವೀಕ್ ಅಂದ್ರೆ ರೀಸೆಂಟ್ ನಂಬರ್ಸ್ ಜೊತೆ ಕಂಪೇರ್ ಮಾಡಿದ್ರೆ ಅಲ್ಲ, ವೀಕ್ ಅಲ್ಲ, ಲಾಸ್ಟ್ 2 years ಜೊತೆ ಕಂಪೇರ್ ಮಾಡಿದ್ರೆ ವೀಕ್ ಆಗಿರೋದು.
ಚೈನಾಗೆ ಸಂಬಂಧಿಸಿರುವ ಡಿಮ್ಯಾಂಡ್ ಕಮ್ಮಿ ಆಗ್ತಿದೆ ಅಂತ ಒಂದು ಇಂಡಿಕೇಶನ್ ಮಾರ್ಕೆಟ್ನಲ್ಲಿಗೆ ಹೋಗ್ತಿದೆ. ಅಂಡ್ ಇವನ್ ಚೈನಾಗೆ ಸಂಬಂಧಿಸಿರುವ ಇಂಪೋರ್ಟ್ಸ್ ಅಂಡ್ ಎಕ್ಸ್ಪೋರ್ಟ್ಸ್ ಡೇಟಾನು ವೀಕ್ ಆಗಿದೆ. ಪರ್ಟಿಕ್ಯುಲರ್ ಆಗಿ ಮೆಟಲ್ಸ್ ರಿಲೇಟೆಡ್ ಆಗಿ ಓವರ್ ಆಲ್ ಗ್ಲೋಬಲ್ ಮೆಟಲ್ ಪ್ರೈಸಸ್ ಅಂತೂ ಸ್ವಲ್ಪ ನೆಗೆಟಿವ್ ಆಗಿ ಇಂಪ್ಯಾಕ್ಟ್ ಮಾಡಿದೆ. ಸೊ ದಟ್ ಇಂಡಿಯನ್ ಇಕ್ವಿಟಿ ಮಾರ್ಕೆಟ್ಸ್ ಅಂತಾನೆ ಅಲ್ಲ, ಗ್ಲೋಬಲ್ ಆಗಿರುವಂತ ಮೆಟಲ್ ಪ್ರೈಸಸ್, ಪರ್ಟಿಕ್ಯುಲರ್ಲಿ ಕಾಪರ್ ಪ್ರೈಸಸ್ ಇಯರ್ ಅಲ್ಲಿ ಫ್ರೆಶ್ ಆಗಿ ಮಾಡಿರುವಂತ ಮೀನ್ಸ್ ಇಯರ್ ನಲ್ಲಿ ಇಲ್ಲಿವರೆಗೂ ಹೋಗಿರುವಂತ ಲೋ ಇದೆ ಅಲ್ವಾ, ಅದನ್ನು ಬೀಟ್ ಮಾಡ್ತಾ ಅನದರ್ ಲೋ ನ ಫಾರ್ಮ್ ಮಾಡ್ತಾ ಇಯರ್ ಟಿಲ್ ಡೇಟ್ ಲೋ ಲೆವೆಲ್ಸ್ ನ ಪ್ರೆಸೆಂಟ್ ಗ್ಲೋಬಲ್ ಕಾಪರ್ ಪ್ರೈಸಸ್ ಅಂತೂ ಇದೆ. ಸೊ ಓವರ್ ಆಲ್ ಆಗಿ ಕಮಾಡಿಟೀಸ್ ರಿಲೇಟೆಡ್ ಆಗಿ ಪ್ರೆಸೆಂಟ್ ಚೈನಾ ರಿಲೇಟೆಡ್ ಆಗಿ ಬಂದಿರುವಂತಹ ಪ್ರೊಡ್ಯೂಸರ್ ಪ್ರೈಸ್ ಇನ್ಫ್ಲೇಷನ್ ಡೇಟಾನು ಓವರ್ ಆಲ್ ಮೆಟಲ್ಸ್ ನ ನೆಗೆಟಿವ್ ಆಗಿ ಇಂಪ್ಯಾಕ್ಟ್ ಮಾಡಿದೆ. ಬಟ್ ಮಾರ್ಕೆಟ್ ರಿಲೇಟೆಡ್ ಆಗಿ ಇಕ್ವಿಟಿ ಮಾರ್ಕೆಟ್ ರಿಲೇಟೆಡ್ ಆಗಿ ಆಸ್ ಆಫ್ ನಾವು ಇರುವಂತಹ ಪ್ರೈಸ್ ಆಕ್ಷನ್ ಅಂಡ್ ಡೊಮೆಸ್ಟಿಕ್ ಗ್ಲೋಬಲ್ ಡೇಟಾ ಎಲ್ಲಾನು ಟೂ ಮಚ್ ಬೇರಿಶ್ ಆಗಂತೂ ಪ್ರೆಸೆಂಟ್ ಇಲ್ಲ. ಅಂಡ್ ನಾವು ಯಾವ್ದಾದ್ರೆ ಬುಲ್ಲಿಶ್ ವೇನ ಪ್ರೆಸೆಂಟ್ ಕ್ಯಾರಿ ಮಾಡ್ತಿದ್ದೇವಲ್ಲ, ಅದನ್ನ ಪರ್ಟಿಕ್ಯುಲರ್ಲಿ ನಿಫ್ಟಿ ರಿಲೇಟೆಡ್ ಆಗಿ 18,050 ಲೆವೆಲ್ ಬ್ರೇಕ್ ಆಗಿ ಡೌನ್ ಸೈಡ್ ಕ್ಲೋಸ್ ಆಗ್ತಾ ಇದ್ರೇನೆ ಆವಾಗಲೇ ನಮ್ಮ ವ್ಯೂನ ಚೇಂಜ್ ಮಾಡ್ಕೊಳ್ಳೋ ಪ್ರಯತ್ನ ಮಾಡ್ತೀನಿ. ಬಟ್ ಟಿಲ್ ದಟ್ ಓವರ್ ಆಲ್ ಮಾರ್ಕೆಟ್ ರಿಲೇಟೆಡ್ ಆಗಿ ನಮ್ಮ ಪರ್ಸನಲ್ ವ್ಯೂ ಅಂತೂ ಬುಲ್ಲಿಶ್ ಆಗೇ ಇದೆ. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನಾವು ಶೇರ್ ಮಾಡ್ತಿರೋಂಥ ಕಂಟೆಂಟ್ ವ್ಯಾಲ್ಯೂಬಲ್ ಆಗಿದ್ದರೆ ತಪ್ಪದೇ ನಮ್ಮ ಚಾನಲ್ನ ಲೈಕ್ ಮಾಡಿ ಆ್ಯಂಡ್ ಮಾರ್ಕೆಟ್ ಟೈಮ್ ಟು ಟೈಮ್ ಅಪ್ಡೇಟ್ಸ್ಗೋಸ್ಕರ ಟೆಲಿಗ್ರಾಮಲ್ಲಿ ಜಾಯ್ನ್ ಆಗ್ಬೋದು. ಟೆಲಿಗ್ರಾಮ್ನಲ್ಲಿ ಜಾಯ್ನ್ ಆಗಬೇಕಂದ್ರೆ ಫಸ್ಟ್ ಲಿಂಕಲ್ಲಿ ಕೊಟ್ಟಿರೋಂಥ ಟೆಲಿಗ್ರಾಮ್ ಲಿಂಕ್ನ ಕ್ಲಿಕ್ ಮಾಡಿ ನೀವು ಜಾಯ್ನ್ ಆಗ್ಬೋದು ಗ್ರೂಪಲ್ಲಿ. ಫ್ರೆಂಡ್ಸ್, ಮಾರ್ಕೆಟ್ನಲ್ಲಿ ಚಾಟ್ ಜಿಪಿಟಿ ಬಗ್ಗೆ ಒಂದು ಅಪ್ಡೇಟ್ ಇದೆ. ಏನಂದ್ರೆ ಚಾಟ್ ಜಿಪಿಟಿನ ಯೂಸ್ ಮಾಡಿ ಸ್ಟಾಕ್ ಪ್ರೈಸಸ್ ನೆಕ್ಸ್ಟ್ ಕಮಿಂಗ್ ಡೇಸ್ ಅಲ್ಲಿ ಬೆಳೆಯತ್ತಾ ಅಥವಾ ಕಮ್ಮಿ ಆಗತ್ತಾ ಒಂದು ಮಾಡೆಲ್ನ ಫ್ಲೋರಿಡಾಗೆ ಸಂಬಂಧಿಸಿರುವ ಒಂದು ಫೈನಾನ್ಷಿಯಲ್ ಪ್ರೊಫೆಸರು ಯಾವಾಗಲಿಂದ ಬ್ಯಾಕ್ ಟೆಸ್ಟ್ ಮಾಡ್ತಿದ್ದಾರೆ. ಅದರ ರಿಲೇಟೆಡ್ ಆಗಿ ರಿಸಲ್ಟ್ಸ್ನ ಪಬ್ಲಿಷ್ ಮಾಡಿರೋ ಥರ ನಮಗೆ ಅಪ್ಡೇಟ್ಸ್ ಕಾಣಿಸ್ತಾ ಇದೆ. ಸೊ ಈ ಯೂನಿವರ್ಸಿಟಿ ಆಫ್ ಫ್ಲೋರಿಡಾಗೆ ಸಂಬಂಧಿಸಿರುವ ಒಂದು ಫೈನಾನ್ಸ್ ಪ್ರೊಫೆಸರು ಲಾರ್ಜ್ ಲ್ಯಾಂಗ್ವೇಜ್ ಮಾಡೆಲ್ LLMನ ಯೂಸ್ ಮಾಡಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಲ್ಗಾರಿಥಮ್ನ ಡಿಸೈನ್ ಮಾಡಿ ಥ್ರೂ ಚಾಟ್ ಜಿಪಿಟಿ ಸ್ಟಾಕ್ ಪ್ರೈಸಸ್ ನೆಕ್ಸ್ಟ್ ಡೇ ಸ್ಟಾಕ್ ಪ್ರೈಸ್ ಮೂವ್ನ ಅವರು ಪ್ರಿಡಿಕ್ಟ್ ಮಾಡ್ತಿರೋ ಥರ ಅಂಡ್ ಮೋಸ್ಟ್ಲಿ ಹ್ಯೂಮನ್ ಎಕ್ಸ್ಪರ್ಟ್ಸ್ ಹೇಗಾದ್ರೆ ಪ್ರಿಡಿಕ್ಟ್ ಮಾಡ್ತಾರಲ್ವಾ, ಅದೇ ಥರ ಇವ್ರಿಗೆ ಸಂಬಂಧಿಸಿರುವ AI ಪ್ರಿಡಿಕ್ಟ್ ಮಾಡಿರೋ ಥರ ಅಂಡ್ ಅಕ್ಟೋಬರ್ 2021 ಇಂದ ಡಿಸೆಂಬರ್ 2022 ವರೆಗೂ ಬರ್ತಿರುವಂತ ಡೇಟಾನ ಚಾಟ್ ಜಿಪಿಟಿನಲ್ಲಿ ಇವರು ಡಿಸೈನ್ ಮಾಡಿರುವಂತ LLM ನಲ್ಲಿ ಫೀಡ್ ಮಾಡ್ತಾ ನೆಕ್ಸ್ಟ್ ಸ್ಟಾಕ್ ಹೇಗೆ ಮೂವ್ ಇರುತ್ತೆ ಅಂತ ಪಾಸಿಟಿವ್ ಅಥವಾ ನೆಗೆಟಿವ್ ಇವನ್ ಒಂದು ಸಿಗ್ನಿಫಿಕೆಂಟ್ ಇಂಪ್ಯಾಕ್ಟ್ ಹೇಗಿರುತ್ತೆ ಅನ್ನೋದು ಸ್ಟಾಕ್ ಪ್ರೈಸ್ ಗೆ ಕೇಳಿದಾಗ ಕ್ವಶನ್ಸ್ಗೆ ಮೋಸ್ಟ್ಲಿ ಚಾಟ್ ಜಿಪಿಟಿ ಆರ್ AI ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಎಕ್ಸ್ಪರ್ಟ್ಸ್ಗೆ ಈಕ್ವಲ್ ಆಗಿ ಆನ್ಸರ್ ಕೊಟ್ಟಿರೋ ತರ ಅಂಡ್ ಒಂದು ಸಂದರ್ಭದಲ್ಲಂತೂ ನಾವು ಯಾವ್ದಾದ್ರು ಒಂದು ನ್ಯೂಸ್ ಬಂದ್ರೆ ಅದು ನೋಡೋದಕ್ಕೆ ನೆಗೆಟಿವ್ ಆಗಿರುತ್ತೆ. ಲೈಕ್ ಹೆಡ್ಲೈನ್ ಅಲ್ಲಿ ನಮಗೆ ಕಾಣಿಸಿರೋಂಥ ಕಂಪನಿ ಸೆಟ್ಲಿಂಗ್ ಲಿಟಿಗೇಷನ್ಸ್ ಅಂಡ್ ಪೇಯಿಂಗ್ ಎ ಫೈನ್ ಪೇ ಮಾಡ್ತಿದೆ ಅಂತ, ಅದರಿಂದ ಲಿಟಿಗೇಷನ್ ಸೆಟಲ್ ಮಾಡ್ಕೊಂಡಿರೋ ಥರ ನಮಗೆ ಅಪ್ಡೇಟ್ಸ್ ಕಾಣಿಸುತ್ತೆ. ಸೊ ಇದನ್ನ ಲಿಟಿಗೇಷನ್ ಸೆಟಲ್ ಮಾಡ್ಕೊಳ್ಳೋದನ್ನ ಪಾಸಿಟಿವ್ ಆಗಿ ನೋಡಬೇಕಾ ಅಥವಾ ಫೈನ್ ಪೇ ಮಾಡ್ತಿದೆ ನೆಗೆಟಿವ್ ಆಗಿ ನೋಡಬೇಕಾ ಅನ್ನೋ ಕ್ವಶನ್ಗೆ ಫೈನ್ ಎಷ್ಟು ಪೇ ಮಾಡ್ತಿದ್ದಾರೆ ಅಂಡ್ ಸೆಟಲ್ ಮಾಡ್ಕೊಂಡಿರೋಂಥ ಲಿಟಿಗೇಷನ್ ಕಾರಣವಾಗಿ ಇವರಿಗೆ ಎಷ್ಟು ಇಂಪ್ಯಾಕ್ಟ್ ಇರುತ್ತೆ ಅಂತಾನು ಅನಲೈಸ್ ಮಾಡಿ ಚಾಟ್ ಜಿಪಿಟಿ ರಿಲೇಟೆಡ್ ಆಗಿ ರೆಸ್ಪಾನ್ಸು ಪಾಸಿಟಿವ್ ಆಗಿ ಬಂದಿರೋ ತರ ಅಂಡ್ ಈ ಚಾಟ್ ಜಿಪಿಟಿ ರಿಲೇಟೆಡ್ ಆಗಿ ಡೇಟಾನ ಫರ್ದರ್ ಆಗಿ ಫೀಡ್ ಮಾಡ್ತಾ ಇದನ್ನ ಫೈನಾನ್ಸ್ ಫೀಲ್ಡ್ ನಲ್ಲಿ ಯೂಸ್ ಮಾಡ್ಕೊಂಡ್ರೆ ಅಡ್ವಾಂಟೇಜ್ ಇರತ್ತೆ ಅನ್ನೋ ತರ. ಬಟ್ ಬರ್ತಿರೋಂಥ ಅಪ್ಡೇಟ್ ಕಾರಣವಾಗಿ ಸ್ಟಾಕ್ ಎಷ್ಟು ಬೆಳೆಯುತ್ತೆ ಲೈಕ್ ಟಾರ್ಗೆಟ್ ಎಷ್ಟು ಅನ್ನೋದು ಇವರು ಮ್ಯಾಥಮೆಟಿಕಲ್ ಆಗಿ ಕ್ಯಾರಿ ಔಟ್ ಅಂತೂ ಮಾಡಿಲ್ಲ. ಆದ್ರೆ ಎಕ್ಸ್ಪೆರಿಮೆಂಟಲ್ ಅಂತೂ ಬಂದಿರೋಂಥ ನ್ಯೂಸ್ಗೆ ಪಾಸಿಟಿವ್ ಆಗಿರತ್ತಾ ಅಥವಾ ನೆಗೆಟಿವ್ ಆಗಿರತ್ತಾ ಅಂತ ಇಶ್ಯೂಗೆ ಅನಲೈಸ್ ಮಾಡ್ತಾ ಪಾಸಿಟಿವ್ ಅಪ್ಡೇಟ್ನ ಆರ್ ನೆಗೆಟಿವ್ ಅಪ್ಡೇಟ್ನ ಕ್ವಿಕ್ ಆಗಿ ಚಾಟ್ ಜಿಪಿಟಿ ಮೂಲಕ ಇವರು ಅನಲೈಸ್ ಮಾಡ್ತಿರೋ ತರ ಅಂಡ್ ಫರ್ದರ್ ಆಗಿನೂ ಥ್ರೂ ಈ LLM ಮೀನ್ಸ್ ಈ ಲಾರ್ಜ್ ಲ್ಯಾಂಗ್ವೇಜ್ ಮಾಡೆಲ್ನ ಯೂಸ್ ಮಾಡಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಈ ಫೈನಾನ್ಸ್ ಫೀಲ್ಡ್ ನಲ್ಲಿ ಇವ್ರು ಯೂಸ್ ಮಾಡೋದಕ್ಕೆ ಕಾರಣವಾಗಿ ಯಾವ ಡೇಟಾ ಆದರೂ ಈಸಿಯಾಗಿ ಕ್ವಿಕ್ ಆಗಿ ಅನಲೈಸ್ ಮಾಡಿ ಡಿಸಿಷನ್ ತಗೋಬಹುದು ಅನ್ನೋ ಥರ ವಿತ್ ಅ ಬೆಟರ್ ಅಕ್ಯುರೇಸಿ ಅನ್ನೋ ಥರ ಫೈನಾನ್ಸ್ ಪ್ರೊಫೆಸರ್ ಅಂತೂ ಅಪ್ಡೇಟ್ ಮಾಡ್ತಿದ್ದಾರೆ. ನೆಕ್ಸ್ಟ್ ನಿಫ್ಟಿ ಅಂಡ್ ಬ್ಯಾಂಕ್ ನಿಫ್ಟಿ ಸಪೋರ್ಟ್ ಅಂಡ್ ರೆಸಿಸ್ಟೆಂಟ್ ಪ್ರೆಸೆಂಟ್ ಇರೋ ಲೆವೆಲ್ಸ್ ಇಂದ ಡೌನ್ ಸೈಡು 18,240 ಅಂಡ್ ಟಾಪ್ ಸೈಡು 18,370. ನೆಕ್ಸ್ಟ್ ಬ್ಯಾಂಕ್ ನಿಫ್ಟಿ ಪ್ರೆಸೆಂಟ್ ಇರೋ ಲೆವೆಲ್ಸ್ ಇಂದ ಡೌನ್ ಸೈಡು 43,580 ಅಂಡ್ ಅಬೋವ್ ಪ್ರೆಸೆಂಟ್ ಇರೋಂಥ ಲೆವೆಲ್ 43,840. ಇಫ್ ಅದನ್ನೇನಾದ್ರು ಬ್ರೇಕ್ ಮಾಡ್ತಾ ಇದ್ರೆ ದೆನ್ 44,040 ಟು 44,120 ಇಂಪಾರ್ಟೆಂಟ್ ಝೋನ್. ಸೊ ಈ 44,040 44,120 ಆ ಬಿಟ್ವೀನ್ 80 ಪಾಯಿಂಟ್ ರೇಂಜ್ನ ಬಿಟ್ಬಿಡಿ. ಸೊ ಆ ಲೆವೆಲ್ ಅಬೋವ್ ಸಸ್ಟೈನ್ ಆದ್ಮೇಲೆ ಫರ್ದರ್ ಆಗಿ ಬುಲ್ಲಿಶ್ ಆಕ್ಟಿವಿಟಿ ತಗೋಬಹುದು. ನೆಕ್ಸ್ಟ್ ನಿಫ್ಟಿ ಆಪ್ಷನ್ಸ್ ಅಂಡ್ ಡೇಟಾ ನಿನ್ನೆ ನಾವು ಚೇಂಜ್ ಮಾಡ್ಕೊಂಡಿದ್ದೀವಲ್ವಾ 18,000 ಟು 18,500 ಸ್ಟಿಲ್ ಇದನ್ನೇ ಈ ವ್ಯೂನೇ ಕ್ಯಾರಿ ಮಾಡ್ತಿದ್ದೀನಿ ಅಂಡ್ ಬೋತ್ ಆಪ್ಷನ್ಸ್ ಅಂಡ್ ಡೇಟಾ ಪ್ರಕಾರ ನೋಡಿದ್ರು ಇದು ವ್ಯಾಲಿಡ್ ಆಗುತ್ತೆ. 18,000 ಟು 18,500 ಇದೊಂದು ಸೈಕಲಾಜಿಕಲ್ ಲೆವೆಲ್ಸ್ ಅಂಡ್ ಇಲ್ಲೇ ನಮಗೆ ಕಾಲ್ ಅಂಡ್ ಪುಟ್ ರೈಟಿಂಗು ಜಾಸ್ತಿ ಇದೆ. ವಿತ್ ರೆಸ್ಪೆಕ್ಟ್ ಟು ಪ್ರೈಸ್ ಆಕ್ಷನ್ ನಾವು ನೋಡ್ತಿದ್ರು 18,450 ಝೋನ್ ಅಲ್ಲಿ ರೆಸಿಸ್ಟೆಂಟ್ ಇದೆ ಅಂತ ಅನ್ಕೊಂಡಿದೀವಲ್ವಾ, ಅದರಿಂದ ಇವನ್ ಅಲ್ಲಿವರೆಗೂ ಮಾರ್ಕೆಟ್ ಬಂದಾಗ್ಲೂ 18,500 ಕಾಲ್ ಸ್ವಲ್ಪ ದೂರದಲ್ಲೇ ನಮಗೆ ಇರ್ತಿರೋ ಕಾರಣವಾಗಿ ಸ್ವಲ್ಪ ಕಂಫರ್ಟ್ ಕೊಡುತ್ತೆ. ಸೊ 18,450 ಲೆವೆಲ್ ಅಬೋವ್ ಸಸ್ಟೈನ್ ಆದಾಗ್ಲೇನೆ ಫರ್ದರ್ ಆಗಿ ನಾವು 18,500 ಕಾಲ್ ಆಪ್ಷನ್ ನ ಚೇಂಜ್ ಮಾಡ್ಕೊಳ್ಳೋಂತ ಪ್ರಯತ್ನ ಮಾಡೋಣ. ಟಿಲ್ ದಟ್ 18,000 ಟು 18,500 ಇದನ್ನೇ ನಾವು ಗಮನಿಸಿರುವಂತ ಇಂಪಾರ್ಟೆಂಟ್ ರೇಂಜ್.
ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನಾವು ಶೇರ್ ಮಾಡಿರೋಂಥ ಕಂಟೆಂಟ್ ವ್ಯಾಲ್ಯೂಬಲ್ ಆಗಿದ್ದರೆ ತಪ್ಪದೇ ನಮ್ಮ ಚಾನಲ್ನ ಲೈಕ್ ಮಾಡಿ.